ನೀತು ಇವತ್ತು ಒಂದು ಸಭೆ ಆಯ್ತು, ನೀವು ಏನ್ ಅನ್ಕೊಂಡಿದ್ರಿ ಅದಕ್ಕೆ ತಕ್ಕಂತೆ ಇವತ್ತು ಸಭೆ ಆಯ್ತು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಹೇಳ್ಬೇಕೀಗ ಇವತ್ತಿನ ಸಭೆ ನಿರ್ಧಾರ ನಿಮ್ಗೆ ಅಸಮಾಧಾನ ತಂದ್ಕೊಡ್ತಾ ಇದಕ್ಕೆ ಸರಿ ಇದೆ, ಇವರು ಕಾಸ್ಟ್ ಕಮಿಟಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೇ ಆಗ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಹೇಗೆ? ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಕ್ಟ್ ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಪಾಶ್ ಅಂತ ಬಂದಿರಲಿಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವ್ರು ಹೇಳಿದ್ರು ಗೆಜೆಟ್ ಅಲ್ಲೇ ಇದೆ, ಇದು ಕಾನೂನಿದು, ಸೊ ಇದಾಗಲೇಬೇಕು, ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಅಫ್ಕೋರ್ಸ್. ಸೊ ಇನ್ನು 15 ಡೇಸಲ್ಲಿ ಗೊತ್ತಾಗುತ್ತೆ. 15 ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ, ಇಲ್ಲ ಅಂದರೆ ಯಾಕೆ ಅಂತ. ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರೆ ಆ ಟೈಮಲ್ಲಿ ನಿಮ್ಮನ್ನ ಒಂದು ಮಾತಿಂದ ಹಿಂದೆ ಆಗುವಂತ ಪ್ರಯತ್ನ ನಡೀತೆ, ನಮಗೆ ವಿಜುವಲ್ ಮಾತಾಡಲಿಕ್ಕೆ ಬಿಟ್ಟಿಲ್ಲ. ಹೌದು. ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ನ ನಾವು ಕೇಳಬೇಕು ಅಂತ. ಸೊ ಇಲ್ಲಿ ಗಂಡಸರನ್ನು ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ, ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು. ಸೊ ಅವರು ಕೂಡ ಅದನ್ನೇ ಅವರೇ ಸ್ವಇಚ್ಛೆಯಿಂದ ಇದು ಏನಾಗ್ತಿದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು. ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ, ನಾವು 50 ವರ್ಷದಿಂದ ಇದ್ದೀವಿ, 40 ವರ್ಷದಿಂದ ಇದ್ದೀವಿ, ಗುಡ್, ನಿಮಗೇನೂ ಆಗಿಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ನಮಗೇನು ಆಗಿಲ್ವಾ ಆ ಥರ ನನಗಾಗಿದೆ. ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ. ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಡ್ ಸ್ಪೀಕ್. ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ ಸೆನ್ಸಿಟೈಸೇಷನ್. ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ. ಎಲ್ಲರೂ ಹಿಂಗೆ ಇರ್ತಾರೆ ಬಿಡು ಅಂತ. ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನು? ಬೇರೆ ಇಂಡಸ್ಟ್ರಿಯಲ್ಲಿ ಸಹಿಸ್ಕೊತಾರಾ ಯಾರಾದರೂ? ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ, ಎಲ್ಲಾದರೂ ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು. ನಮಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು. ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ, ಅದಕ್ಕೆ ನಾವು ಫೈರಿಂದ ಹೋಗಿದ್ದು. ಸೊ ಇಲ್ಲಿ ತನಕ ಇದು ಬಂದಿದೆ ಅಂದರೆ ನನ್ನ ಮಟ್ಟಿಗೆ ಇದು ಗೆಲುವೆ. ಬಿಕಾಸ್ CM ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನ ಎಚ್ಚರಿಕೆ ತಗೊಳ್ಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ. ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು, ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಇಲ್ಲಿ ಮಾಡ್ತೀವಿ. ಇಲ್ಲ ಆಗದೆ ಇರೋದಕ್ಕೆ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆನೆ ನಾನು ಇಲ್ಲಿ ಬಂದಿದ್ದಾಗ ನಂಗೆ ಏನೂ ಹೆಲ್ಪ್ ಸಿಗಲಿಲ್ಲ. ಅಂದರೆ ಅವ್ರು ಒಂದ್ಸಲ ಫೋನ್ ಮಾಡಿದ್ರು ನಿರ್ಮಾಪಕರಿಗೆ ಅಷ್ಟೇ. ಸಾರಿ, ಓಕೆ. ಸೊ ಇಂಥ ಒಂದು ಚಿಕ್ಕ ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬ ಇದ್ದಾವೆ. ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲಿಂದ ಸಾರಾ ಗೋವಿಂದವರು ನೀನು ಕುತ್ಕೊಮ್ಮ, ನೀನು ಫೈರಿಂದ ಬಂದಿದ್ಯಾ. ನಾನು ಫೈರಿಂದಾನೇ ಬಂದಿರಲಿ, ನಾನು ಎಲ್ಲಿಂದಾದ್ರೂ ಬಂದಿರಲಿ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು. ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ. ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರೂ ಇಲ್ಲಿ ಸೇಫಾಗಿ ಇವ್ರು ಕೇಳಿಸ್ಕೊತಾರೆ, ಇದೆಲ್ಲ ಏನಿಲ್ಲ, ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನೂ ಇಲ್ಲ ಅಂತ. ಹೌದಾ? ಇದೆಯಾ ಅಂತ ದಯವಿಟ್ಟು ಕೇಳ್ಬಿಡಿ. ಇದೆ, ಡೆಫಿನೆಟ್ಲಿ ಇದೆ. ಅದು ಚಿಕ್ಕ ವಿಷಯಗಳಲ್ಲೂ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು. ಎಕ್ಸ್ಪ್ಲಾಯಿಟೇಷನ್ ಅಂತಂದ್ರೆ ಅಸಾಲ್ಟ್ ಆಗೋ ತನಕ ವೇಟ್ ಮಾಡಬೇಕಾಗಿಲ್ಲ, ಚಿಕ್ಕ ವಿಷಯಗಳಲ್ಲೂ ಇದೆ. ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತಗೊಂಡು ಕೆಟ್ಟದಾಗ ಮುಟ್ಟೋದ್ರಿಂದ ಹಿಡಿದು, ಕೆಟ್ಟದಾಗ ಮಾತಾಡೋದ್ರಿಂದ, ವಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ. ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು. ನನಗೇನು ಭಯ ಇಲ್ಲ. ನಾಳೆ ಕಮಿಟಿ ಮಾಡಿದ್ರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ಟು ಟೆಲ್. ನನಗೆ ಹೇಗಿದ್ರು ಐ ನೋ ದ್ಯಾಟ್ ಒಬ್ಬರು ಒಂದು ಸ್ಟೆಪ್ ಧೈರ್ಯ ತಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಆಗ್ಬೋದು ಅನ್ನೋದಷ್ಟೇ ನನಗೆ ಆಸೆ. ಆಲ್ರೆಡಿ ನಾನು ಅಬ್ಯೂಸ್ ಅಂತಂದ್ರೆ ಹೆರಾಸ್ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ವಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ, ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ನಿರ್ಮಾಪಕರು. ಸೊ ಒಂದು ಸೀನಿಯರ್ ಆಕ್ಟ್ರೆಸ್ ಹೇಳಿದ್ರು ಏನಂತಂದ್ರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದ್ರೆ ಬೈಲಾಸ್ ಅಲ್ಲಿ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್. ಆದರೆ ಒಬ್ರು ನೋವನ್ನ ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವೆಲ್ಲಾನು ನಾನು ಬರೀ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದ್ರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು, ಹಾಗಾದ್ರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ? ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ? ಹಾಗಾದ್ರೆ
ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೊಂದು ಗೌರವ ಕೊಟ್ರೆ ಏನು ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೇಸನ್ನು ಕಟ್ಬಿಟ್ಟಿದೀವ? ಇಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಬಟ್ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ, ಅಥವಾ ನಾವು ನಮಗೆ ನೋವಿದೆ ಸರ್ ಇದನ್ನು ಕೇಳಿಸ್ಕೊಳ್ಳಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತ ಅಲ್ಲ. ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊ ಅಂತ ಹೇಳಿದ್ರೆ ನಾನು ಕೂತ್ಕೊಳ್ಳಲ್ಲ. ನೀವು ಇಲ್ಲಿ ಜಾಗ ಕೊಡಲ್ವಾ? ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ ಇರೋದಕ್ಕೆ ತಾನೇ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ನಾವಿನ್ನೂ ಸೇಫ್ಟಿ ಕೇಳ್ತಾ ಇದೀವಿ ಅಷ್ಟೇ, ನಮ್ಗೆ ಯಾರ್ದು ತೇಜೋವಧೆ ಮಾಡ್ಬೇಕಂತ ಏನಿಲ್ಲ. ಶ್ರುತಿ ಹರಿಹರನ್ ಅವರ ಹೆಸರು ಕೇಳಿ ಬರ್ತಾರೆ, ಅವರು ಮುಖ್ಯವಾಗಿ ಹೇಳಿರುವಂತದ್ದು. ಅದು ಬಿಟ್ಟು ಉಳಿದ ನಟಿಯರು, ಈಗಿನ ನಟಿಯರು ಆ ಫೈರ್ ಸಂಸ್ಥೆ ಮೂಲಕ ಏನಾದ್ರು ಹೇಳಿದ್ದಾರೆ? ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಇವಾಗ ಮಾತಾಡಿಲ್ಲ. ಸೊ ನಿಮ್ಮ ಫೈರ್ ಸಂಸ್ಥೆಗೆ ಕಮಿಟಿಯಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ದಾರೆ? ಜೊತೆಗೆ 150 ಜನಕ್ಕೆ ಹೆಚ್ಚು ಸಹಿ ಮಾಡಿದ್ದಾರೆ. ನನ್ನೊಂದು ಪ್ರಶ್ನೆ ಹಾಗೆ ಕವಿತಾ ಮೇಡಮ್ ಕೇಳಬೇಕಾಗಿತ್ತು, ಅದು ಸ್ವಇಚ್ಛೆಯಿಂದ ಅವರು ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ. ನನ್ನ ಪ್ರಶ್ನೆ, ಅವರು ಇಲ್ಲ ಈ ತರದ ಕಮಿಟಿ ಇದೆ, ಕಮಿಟಿನ ಸಪೋರ್ಟ್ ಮಾಡ್ಬೇಕು ಅಂತ ಎಲ್ಲರೂ ಸ್ವಇಚ್ಛೆಯಿಂದ ಮಾಡಿರೋದು, ಅಥವಾ ಇಲ್ಲ ಒಂದೇನೋ ಇರ್ಲಿ ಬಿಡಪ್ಪ ನಮ್ದು ಒಂದು ಸೈನ್ ಅನ್ನೋ ತರ ಲೆಕ್ಕಾಚಾರ? ಒಂದಿಷ್ಟು ನಟಿಯರನ್ನು ಕೇಳಿದಾಗ ಅಂತ ಹೇಳಿದ್ರು, ಅಂದ್ರೆ ಅವ್ರು ಹೇಳಿದ್ರು ನಾವು ಸಹಿ ಹಾಕಿದ್ದೀವಿ ಮುಂದಿದೆ. ಸೊ ಅದೇ ಅಕೌಂಟಬಿಲಿಟಿ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಏನಂದ್ರೆ ಮೀಡಿಯಾದಲ್ಲಿ ಇಷ್ಟು ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರ್ಲಿಲ್ಲ, ಬಿಕಾಸ್ ಇಲ್ಲಿವರೆಗೂ ಆಗಿರ್ಲಿಲ್ಲ. ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡ್ಬೇಕು ಇನ್ನೇನು ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ತುಂಬಾ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಏನು ಮಾಡ್ತಾರೆ, ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ನ ಏನಕ್ಕೆ ಬೇಡ ಅಂತೀರಾ ನೀವು? ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದ್ರೆ ಅದ್ರಲ್ಲಿ ಮ್ಯಾಂಡೇಟ್ರಿ ಅದು, ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ? ದಟ್ಸ್ ವಾಟ್. ಬಗ್ಗೆ ಹೇಳ್ಕೊಂಡ್ರಿ, ಅವ್ರು ಹೇಳಿದ್ರು ಮಾತೃ ಸಂಸ್ಥೆ ಹತ್ರ ಬಂದ್ರೆ ನಾವು ಆ ಸಮಸ್ಯೆನ ಇತ್ಯರ್ಥ ಮಾಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಂದ್ರು. ಇವಾಗ ನಿಮ್ಮ ಸಮಸ್ಯೆನ ಅವ್ರು ಆಳ್ಸಿದ್ರ? ಸ್ಪೆಷಲಿ ಇಲ್ಲಿ ಸೊ ಇಲ್ಲೂ ಕೇಳಲಿಲ್ಲ ಫಸ್ಟ್ ಅವರು. ಆಮೇಲೆ ನಾನು ಅವ್ರಿಗೆ ಹೇಳ್ಬೇಕಾಯ್ತು ದಟ್ ನಾನು ನಟಿಯಾಗಿ ಆದ್ರೂ ನನ್ನ ಮಾತನ್ನ ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು. ಅಲ್ಲೂ ಕೂಡ ನನಗೆ ತುಂಬಾ ಆಪೋಸಿಷನ್ ಬಂತು, ನೀವು ನೋಡಿರ್ತೀರಾ, ಸಪ್ರೆಷನ್ ಬಂತು, ಇಲ್ಲ ಅಂತಲ್ಲ. ಬಟ್ ಅದೇ ನಾನು ಹೇಳ್ತಾ ಇರೋದು, ಇದು ಪರ್ಸ್ನಲ್ ಅಲ್ಲ. ಇವಾಗ ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಇನ್ನು ಮುಂದೆ ಕೂಡ ಇದಾಗಬಾರ್ದು. ಅದೇ ಹೇಳ್ತಾ ಇರೋದು, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇಲ್ಲಿ. ಅದು ಬರಬೇಕು, ಅದು ಸೇಫ್ಟಿ. ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್. ಇಲ್ಲ ಇಲ್ಲ ಇಲ್ಲ, ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದ್ರು. ಸೊ ಇದೇ ತರ ಎಲ್ಲರೂ ಬರ್ತಾರಾ? ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ? ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಅಂಡ್ ನಾನು ಹೇಳ್ತಾ ಇರೋದು, ನಾವಿಲ್ಲಿಗೆ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್, ಆಗ್ಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು. ಎಲ್ಲ ಎಕ್ಸಾಕ್ಟ್ಲಿ ಆಗ್ಬಾರ್ದು ಅನ್ನೋದೇ ಅದಕ್ಕೆ ಹೇಳ್ತಾರೆ. ಅಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.